ಕುತಂತ್ರಿ ಪಾಕಿಸ್ತಾನದ ಮೇಲೆ ಪ್ರತೀಕಾರದ ಪ್ರತಿಜ್ಞೆಯನ್ನ ಭಾರತ ಮಾಡಿದೆ. ಕುತಂತ್ರಿ ಪಾಕಿಸ್ತಾನದ ಮೇಲೆ ಪ್ರತೀಕಾರದ ಪ್ರತಿಜ್ಞೆಯನ್ನ ಪಾಕಿಸ್ತಾನ ಮಾಡಿದೆ. ಭಾರತ ಪಾಕಿಸ್ತಾನ್ ಮತ್ತೊಂದು ಯುದ್ಧ ಫಿಕ್ಸ್. ಒಂದ್ ಕಡೆ ಮೋದಿ ಮನೆಯಲ್ಲಿ ಮ್ಯಾರಥಾನ್ ಮೀಟಿಂಗ್. ನಾಳೆ ದೇಶದ 244 ಜಿಲ್ಲೆಗಳಲ್ಲಿ ಮೆಗಾ ಮಾಕ್ ಡ್ರಿಲ್. ಯುದ್ಧದ ಸಂದರ್ಭ ಅನುಸರಿಸಬೇಕಾದ ಕ್ರಮದ ತಾಲೀಮು. ಸೇನೆ, ಪೊಲೀಸ್, ಸಿವಿಲ್ ಡಿಫೆನ್ಸ್ ನಿಂದ ಅಣಕು ಪ್ರದರ್ಶನ ನಡೀತಾ ಇರೋದು. ರಕ್ಷಣೆ ಹೇಗೆ, ಮಾಕ್ ಡ್ರಿಲ್ನಲ್ಲಿ ಎಲ್ಲ ಸೂಚನೆಯನ್ನ ನೀಡಲಾಗಿದೆ. ಆ ಪ್ರಕಾರವಾಗಿ ಈಗ ಮಾಕ್ ಡ್ರಿಲ್ಗೆ ಇಡೀ ದೇಶ ಸಿದ್ಧವಾಗಿದೆ. ನಾಳೆ 244 ಕಡೆ ಮಾಕ್ ಡ್ರಿಲ್ ನಡೆಯುತ್ತೆ. 244 ಜಿಲ್ಲೆಗಳಲ್ಲಿ. ಇನ್ನು ನಾಳೆ ಬೆಂಗಳೂರಿನಲ್ಲೂ ಕೂಡ ಮಾಕ್ ಡ್ರಿಲ್ ನಡೆಯುತ್ತೆ. ಭಾರತದ ಐಟಿ ಕ್ಯಾಪಿಟಲ್ ಆಗಿರುವಂತಹ ಬೆಂಗಳೂರಿನ ಮಲ್ಲೇಶ್ವರದಲ್ಲಿ, ಬೆಂಗಳೂರು ಭಾರತದ ಐಟಿ ಕ್ಯಾಪಿಟಲ್, ಈ ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ಇಲ್ಲಿ ಮಾಕ್ ಡ್ರಿಲ್ ನಡೆಯೋದಕ್ಕೆ ಈಗ ಸೂಚನೆ ಸಿಕ್ಕಿದೆ. ಕೇಂದ್ರ ಸರ್ಕಾರದ ಸೂಚನೆಯ ಬೆನ್ನಲ್ಲೇ ಸಕಲ ಸಿದ್ಧತೆಗಳಾಗಿದೆ. ನಡೆಯುತ್ತೆ ಅನ್ನೋದ್ರ ಬಗ್ಗೆ ಈಗ ಮತ್ತೊಂದು ಸಭೆಯಲ್ಲಿ ನಿರ್ಧಾರ ಮಾಡಿ ಮಾಧ್ಯಮಗಳಿಗೆ ತಿಳಿಸ್ತೇವೆ. ನಾಳೆ ನಡೆಯುವಂತ ಮಾಕ್ ಡ್ರಿಲ್ ಅಲ್ಲಿ ಸೈರನ್ಗಳು ಅಳವಡಿಸಿದಾಗ ಸಾರ್ವಜನಿಕರು ಯಾವ ರೀತಿ ಪ್ರತಿಕ್ರಿಯಿಸಬೇಕು, ಅಂದ್ರೆ ಏರ್ ರೈಡ್ ವಾರ್ನಿಂಗ್ ಅಂತ. ಈಗ ಅದನ್ನ ಗೃಹ ಸಚಿವಾಲಯ, ಕೇಂದ್ರ ಗೃಹ ಸಚಿವಾಲಯ ಈಗ ನಮಗೆ 3 ಗಂಟೆಗೆ ಅದ್ರ ಬಗ್ಗೆ ಸೂಚನೆಗಳು ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ 3 ರೀತಿಯಾದ ಸೈರನ್ಗಳು ಇರ್ತವೆ. ಮೊದಲನೇ ಸೈರನ್ ವಾರ್ನಿಂಗ್ ಸೈರನ್ ಅಂತ ಇರುತ್ತೆ. ಎರಡನೇ ಸೈರನ್ ಇನ್ ಟೈಮ್ಸ್ ಆಫ್ ಅಟ್ಯಾಕ್ ಅಂತ ಇರುತ್ತೆ. ಮೂರನೇ ಸೈರನ್ ಕಾಲ್ ಆಫ್ ಅಂತ, ಅಂದ್ರೆ ನಾರ್ಮಲ್ಸಿ ಬಂದಾಗ ಮಾಡತಕ್ಕಂಥ ಸೈರನ್. ಆಗ ಯಾವ ರೀತಿ ಬ್ಲಾಕ್ಔಟ್ ಮಾಡಬೇಕು, ಯಾವ ರೀತಿ ಎವಾಕ್ಯುವೇಟ್ ಆಗಬೇಕು, ಎಲ್ಲ ಮಾಹಿತಿಯನ್ನು ನಾಳೆ ಮಾಕ್ ಡ್ರಿಲ್ ಸಂದರ್ಭದಲ್ಲಿ ತಿಳಿಸ್ತೇವೆ. ಸಂಜೆ ಅಷ್ಟರಲ್ಲಿ ಮಾಧ್ಯಮಗಳಿಗೆ ಎಲ್ಲೆಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ, ಎಷ್ಟು ಸಮಯಕ್ಕೆ ನಡೆಯುತ್ತೆ ಅನ್ನೋ ಮಾಹಿತಿಯನ್ನು ಕೊಡ್ತೇವೆ. ಇದು ಸಿವಿಲ್ ಡಿಫೆನ್ಸ್ ಇಂದ ಡಾಕ್ಟರ್ PRS ಚೇತನ್, ಆಫೀಸರ್ ಕಮಾಂಡಿಂಗ್ ಹೆಡ್ ಕ್ವಾರ್ಟರ್ಸ್. ನೋಡಿ ಒಂದು ಸೆಕೆಂಡ್. ರೀತಿ ಮಾಕ್ ಡ್ರಿಲ್ ಇರುತ್ತೆ. ಏನು ಎತ್ತ ಸೈರನ್ನಲ್ಲಿ 3 ವಿಧ ಅಂತೆ. ಆ 3 ವಿಧಗಳ ಬಗ್ಗೆ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳ್ತಾ ಇದ್ರು. ಸೊ ಸೂಚನೆಯ ಬೆನ್ನಲ್ಲೇ ನಾವೀಗ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ರು. ಈಗ ಇನ್ನು ತಾವು ಗಮನಿಸ್ತಾ ಇರುವಂತದ್ದು ವಿದ್ಯಾರ್ಥಿಗಳಿಗೆ ಮಾಕ್ ಡ್ರಿಲ್. ವಿದ್ಯಾರ್ಥಿಗಳು ಯಾವ ರೀತಿ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋದಕ್ಕೆ ಈ ಅಣಕು ಪ್ರದರ್ಶನವನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಬಾಂಬ್ ದಾಳಿ ಆದಾಗ, ಮಿಸೈಲ್ ದಾಳಿ ಆದಂತಹ ಸಂದರ್ಭದಲ್ಲಿ ಈ ರೀತಿ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಹಂತ. ಸೊ ಅದನ್ನ ಅಲ್ಲಿ ಸ್ಕೂಲಲ್ಲೇ ತರಬೇತಿ ನೀಡುವಂತಹ ಕೆಲಸ ಆಗ್ತಾ ಇದೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ರೀತಿ ಸೇಫ್ ಸ್ಥಳಗಳಿಗೆ ಕೂಡಲೇ ಶಿಫ್ಟ್ ಆಗುವಂತಹ ಕೆಲಸವನ್ನ ಮೊದಲು ಮಾಡಬೇಕು. ಅದು ಆ ರೀತಿಯಲ್ಲಿ ವಿದ್ಯಾರ್ಥಿಗಳು ಅಣಕು ಪ್ರದರ್ಶನವನ್ನ ತೋರ್ತಾ ಇರೋದು. ಇನ್ನು ಮತ್ತೊಂದು ಕಡೆ ಶ್ರೀನಗರದ ದಾಲ್ ಲೇಕ್ನಲ್ಲೂ ಕೂಡ ಅಣಕು ಪ್ರದರ್ಶನ ನಡೀತಾ ಇದೆ. ಅದನ್ನು ಕೂಡ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕುತಂತ್ರಿ ಪಾಕಿಸ್ತಾನದ ಮೇಲೆ ಪ್ರತೀಕಾರದ ಪ್ರತಿಜ್ಞೆಯನ್ನ ಭಾರತ ಮಾಡಿದೆ. ಕುತಂತ್ರಿ ಪಾಕಿಸ್ತಾನದ ಮೇಲೆ ಪ್ರತೀಕಾರದ ಪ್ರತಿಜ್ಞೆಯನ್ನ ಪಾಕಿಸ್ತಾನ ಮಾಡಿದೆ. ಭಾರತ ಪಾಕಿಸ್ತಾನ್ ಮತ್ತೊಂದು ಯುದ್ಧ ಫಿಕ್ಸ್. ಒಂದ್ ಕಡೆ ಮೋದಿ ಮನೆಯಲ್ಲಿ ಮ್ಯಾರಥಾನ್ ಮೀಟಿಂಗ್. ನಾಳೆ ದೇಶದ 244 ಜಿಲ್ಲೆಗಳಲ್ಲಿ ಮೆಗಾ ಮಾಕ್ ಡ್ರಿಲ್. ಯುದ್ಧದ ಸಂದರ್ಭ ಅನುಸರಿಸಬೇಕಾದ ಕ್ರಮದ ತಾಲೀಮು. ಸೇನೆ, ಪೊಲೀಸ್, ಸಿವಿಲ್ ಡಿಫೆನ್ಸ್ ನಿಂದ ಅಣಕು ಪ್ರದರ್ಶನ ನಡೀತಾ ಇರೋದು. ರಕ್ಷಣೆ ಹೇಗೆ, ಮಾಕ್ ಡ್ರಿಲ್ನಲ್ಲಿ ಎಲ್ಲ ಸೂಚನೆಯನ್ನ ನೀಡಲಾಗಿದೆ. ಆ ಪ್ರಕಾರವಾಗಿ ಈಗ ಮಾಕ್ ಡ್ರಿಲ್ಗೆ ಇಡೀ ದೇಶ ಸಿದ್ಧವಾಗಿದೆ. ನಾಳೆ 244 ಕಡೆ ಮಾಕ್ ಡ್ರಿಲ್ ನಡೆಯುತ್ತೆ. 244 ಜಿಲ್ಲೆಗಳಲ್ಲಿ.
ಇನ್ನು ನಾಳೆ ಬೆಂಗಳೂರಿನಲ್ಲೂ ಕೂಡ ಮಾಕ್ ಡ್ರಿಲ್ ನಡೆಯುತ್ತೆ. ಭಾರತದ ಐಟಿ ಕ್ಯಾಪಿಟಲ್ ಆಗಿರುವಂತಹ ಬೆಂಗಳೂರಿನ ಮಲ್ಲೇಶ್ವರದಲ್ಲಿ, ಬೆಂಗಳೂರು ಭಾರತದ ಐಟಿ ಕ್ಯಾಪಿಟಲ್, ಈ ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ಇಲ್ಲಿ ಮಾಕ್ ಡ್ರಿಲ್ ನಡೆಯೋದಕ್ಕೆ ಈಗ ಸೂಚನೆ ಸಿಕ್ಕಿದೆ. ಕೇಂದ್ರ ಸರ್ಕಾರದ ಸೂಚನೆಯ ಬೆನ್ನಲ್ಲೇ ಸಕಲ ಸಿದ್ಧತೆಗಳಾಗಿದೆ. ಬಗ್ಗೆ ಈಗ ಮತ್ತೊಂದು ಸಭೆಯಲ್ಲಿ ನಿರ್ಧಾರ ಮಾಡಿ ಮಾಧ್ಯಮಗಳಿಗೆ ತಿಳಿಸ್ತೇವೆ. ನಾಳೆ ನಡೆಯುವಂತ ಮಾಕ್ ಡ್ರಿಲ್ ಅಲ್ಲಿ ಸೈರನ್ಗಳು ಅಳವಡಿಸಿದಾಗ ಸಾರ್ವಜನಿಕರು ಯಾವ ರೀತಿ ಪ್ರತಿಕ್ರಿಯಿಸಬೇಕು, ಅಂದ್ರೆ ಏರ್ ರೈಡ್ ವಾರ್ನಿಂಗ್ ಅಂತ. ಈಗ ಅದನ್ನ ಗೃಹ ಸಚಿವಾಲಯ, ಕೇಂದ್ರ ಗೃಹ ಸಚಿವಾಲಯ ಈಗ ನಮಗೆ 3 ಗಂಟೆಗೆ ಅದ್ರ ಬಗ್ಗೆ ಸೂಚನೆಗಳು ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ 3 ರೀತಿಯಾದ ಸೈರನ್ಗಳು ಇರ್ತವೆ. ಮೊದಲನೇ ಸೈರನ್ ವಾರ್ನಿಂಗ್ ಸೈರನ್ ಅಂತ ಇರುತ್ತೆ. ಎರಡನೇ ಸೈರನ್ ಇನ್ ಟೈಮ್ಸ್ ಆಫ್ ಅಟ್ಯಾಕ್ ಅಂತ ಇರುತ್ತೆ. ಮೂರನೇ ಸೈರನ್ ಕಾಲ್ ಆಫ್ ಅಂತ, ಅಂದ್ರೆ ನಾರ್ಮಲ್ಸಿ ಬಂದಾಗ ಮಾಡತಕ್ಕಂಥ ಸೈರನ್. ಆಗ ಯಾವ ರೀತಿ ಬ್ಲಾಕ್ಔಟ್ ಮಾಡಬೇಕು, ಯಾವ ರೀತಿ ಎವಾಕ್ಯುವೇಟ್ ಆಗಬೇಕು, ಎಲ್ಲ ಮಾಹಿತಿಯನ್ನು ನಾಳೆ ಮಾಕ್ ಡ್ರಿಲ್ ಸಂದರ್ಭದಲ್ಲಿ ತಿಳಿಸ್ತೇವೆ. ಸಂಜೆ ಅಷ್ಟರಲ್ಲಿ ಮಾಧ್ಯಮಗಳಿಗೆ ಎಲ್ಲೆಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ, ಎಷ್ಟು ಸಮಯಕ್ಕೆ ನಡೆಯುತ್ತೆ ಅನ್ನೋ ಮಾಹಿತಿಯನ್ನು ಕೊಡ್ತೇವೆ. ಇದು ಸಿವಿಲ್ ಡಿಫೆನ್ಸ್ ಇಂದ ಡಾಕ್ಟರ್ PRS ಚೇತನ್, ಆಫೀಸರ್ ಕಮಾಂಡಿಂಗ್ ಹೆಡ್ ಕ್ವಾರ್ಟರ್ಸ್. ನೋಡಿ ಒಂದು ಸೆಕೆಂಡ್. ರೀತಿ ಮಾಕ್ ಡ್ರಿಲ್ ಇರುತ್ತೆ. ಏನು ಎತ್ತ ಸೈರನ್ನಲ್ಲಿ 3 ವಿಧ ಅಂತೆ. ಆ 3 ವಿಧಗಳ ಬಗ್ಗೆ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳ್ತಾ ಇದ್ರು. ಸೊ ಸೂಚನೆಯ ಬೆನ್ನಲ್ಲೇ ನಾವೀಗ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೀವಿ ಅಂತ ಹೇಳ್ತಾ ಇದ್ರು. ಈಗ ಇನ್ನು ತಾವು ಗಮನಿಸ್ತಾ ಇರುವಂತದ್ದು ವಿದ್ಯಾರ್ಥಿಗಳಿಗೆ ಮಾಕ್ ಡ್ರಿಲ್. ವಿದ್ಯಾರ್ಥಿಗಳು ಯಾವ ರೀತಿ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋದಕ್ಕೆ ಈ ಅಣಕು ಪ್ರದರ್ಶನವನ್ನ ತಾವು ಗಮನಿಸ್ತಾ ಇದ್ದೀರಿ. ಈ ಬಾಂಬ್ ದಾಳಿ ಆದಾಗ, ಮಿಸೈಲ್ ದಾಳಿ ಆದಂತಹ ಸಂದರ್ಭದಲ್ಲಿ ಈ ರೀತಿ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ಹಂತ. ಸೊ ಅದನ್ನ ಅಲ್ಲಿ ಸ್ಕೂಲಲ್ಲೇ ತರಬೇತಿ ನೀಡುವಂತಹ ಕೆಲಸ ಆಗ್ತಾ ಇದೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ರೀತಿ ಸೇಫ್ ಸ್ಥಳಗಳಿಗೆ ಕೂಡಲೇ ಶಿಫ್ಟ್ ಆಗುವಂತಹ ಕೆಲಸವನ್ನ ಮೊದಲು ಮಾಡಬೇಕು. ಅದು ಆ ರೀತಿಯಲ್ಲಿ ವಿದ್ಯಾರ್ಥಿಗಳು ಅಣಕು ಪ್ರದರ್ಶನವನ್ನ ತೋರ್ತಾ ಇರೋದು. ಇದು ಮತ್ತೊಂದು ಕಡೆ ಶ್ರೀನಗರದ ದಾಲ್ ಲೇಕ್ನಲ್ಲೂ ಕೂಡ ಅಣಕು ಪ್ರದರ್ಶನ ನಡೀತಾ ಇದೆ. ಅದನ್ನು ಕೂಡ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದೆ.